ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ 50 ವರ್ಷಗಳನ್ನು ಮುಗಿಸಿ ಈ ಸಂಭ್ರಮವನ್ನು ಹಮ್ಮಿಕೊಂಡಿದೆ. ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಮೊದಲು ಆ ಕನ್ನಡ ಸಂಘವನ್ನು ಅಭಿನಂದಿಸ ಬಯಸುತ್ತೇನೆ. ಕನ್ನಡಕ್ಕೆ ಅಂತಹ ಹಿತವಾದ ವಾತಾವರಣವೇನೂ ಇಲ್ಲ. ಕ್ರೈಸ್ಟ್ ಕಾಲೇಜ್ ವಾತಾವರಣ ಕನ್ನಡಕ್ಕೆ ಹಿತವಾದದ್ದೇನೂ ಅಲ್ಲ. ಅಂತಹ ವಾತಾವರಣದಲ್ಲಿ ಒಂದು ಕನ್ನಡ ಸಂಘವನ್ನು 50 ವರ್ಷ ಬೆಳೆಸುವುದಿದೆಯಲ್ಲ, ಅದು ಸಾಮಾನ್ಯವಾದ ಮಾತಲ್ಲವೇ ಅಲ್ಲ. ಅದರ ಹಿಂದೆ ಅದೆಷ್ಟು ಕ್ರಿಯಾಶಕ್ತಿಗಳು, ಧೀಶಕ್ತಿಗಳು ಕೆಲಸ ಮಾಡಬಹುದು ಅನ್ನೋದನ್ನು ಜ್ಞಾಪಿಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ರೋಮಾಂಚನ ಅನ್ನೋ ಪದ ಆದರೆ ಸರಿಯಾದದ್ದು ಅಂತ ಅನಿಸುತ್ತೆ. 50 ವರ್ಷದ ಹಿಂದೆ ರಾಜೋ ಮೇಷ್ಟ್ರವರು ಇದಕ್ಕಿಲ್ಲೊಂದು ಬೀಜಾಂಕುರ ಮಾಡಿದರು. ಕನ್ನಡದ ಹಿತ ಬೇರೆ ಅಲ್ಲ, ನನ್ನ ಜೀವನದ ಹಿತ ಬೇರೆ ಅಲ್ಲ ಅಂತ ಹೋರಾಡಿದವರು. ಅವ್ರನ್ನ ಒಂದಿಬ್ಬರು ಮೂರು ಬೆಳಗಿಂದ ನೆನೆಸಿದೀವಿ ನಾವು. ಈಗ ಕನ್ನಡದ ಹೋರಾಟದಲ್ಲಿ ನಾನಾ ಬಗೆ ಇದೆ. ಬೀದಿಗಿಳಿದು ಹೋರಾಡೋದು ಬೇಕಾದಷ್ಟು ಬಗೆಗಳಿದ್ದಾವೆ. ರಾಜು ಮೇಷ್ಟ್ರು ಬಹುಶಃ ನಾವೆಲ್ಲರೂ ಅನುಸರಿಸಬಹುದಾದ ಒಂದು ಬಗೆಯನ್ನು ಹಾಕಿಕೊಟ್ಟೋದು. ಅದು ಸದ್ದಿಲ್ಲದ, ಯಾವತ್ತೂ ಪ್ರಚಾರವನ್ನು ಬೇಡದ, ಯಾವ ಗದ್ದಿಗೆಯನ್ನು ಅಲಂಕರಿಸ ಬಯಸದಂತಹ ಕನ್ನಡ ಸೇವೆ ಅದು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ರತಿ ಮೇಡಮ್ ಅವರು ಇವತ್ತು ಈ ಸಂಕೀರ್ಣವನ್ನು ಅವರ ನೇತೃತ್ವದಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಇದರ ನಡುವೆ ಅದೆಷ್ಟು ಕ್ರಿಯಾಶಕ್ತಿಗಳು ಇಲ್ಲಿ ಕೆಲಸ ಮಾಡಿರಬಹುದು. ಈ ಸಂಕೀರ್ಣ 2 ದಿನದನ್ನು ಹಮ್ಮಿಕೊಂಡು ಪೂರೈಸೋದು ನಮ್ಮನ್ನೆಲ್ಲ ಇಲ್ಲಿ ಕಲೆ ಹಾಕೋದೇನೆ ಸಾಮಾನ್ಯವಾದ ಮಾತಲ್ಲ. ಬಹುಶಃ 15 ದಿನದ ಸರಿನಿದ್ದೆ ಮಾಡಿದರೂ ಇಲ್ವೋ ಅನ್ನಿಸ್ತದೆ. ನಾವು ಒಂದು ಸಂಘ ಕಟ್ಟಿದ್ವಿ, ಸುಸ್ತಾಗ್ಬಿಟ್ಟಿದ್ವಿ ಸಂಘ ಕಟ್ಟಿ. ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂದು ಸಂಘ, ಒಂದು ಕಾರ್ಯಕ್ರಮ ಅದು 2 ದಿನದ ಮಟ್ಟಿಗೆ ಹಮ್ಮಿಕೊಳ್ಳೋದು ಬಹಳ ಕಷ್ಟ ಇದೆ. ಅಂತಹ ಕಷ್ಟದ ಕಾರ್ಯವನ್ನು ಈ ಸಂಘದಲ್ಲಿ ಹಮ್ಮಿಕೊಂಡಿರುವಂತಹ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನಿಮ್ಮ ಆಡಳಿತ ಮಂಡಳಿ ಕೂಡ ಉತ್ತೇಜನ ಕೊಟ್ಟಿದೆ ಅಂತ ತಿಳ್ಕೊತೀನಿ ನಾನು. ಅವರಿಗೂ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಈ 2 ದಿನದ ಸಂಕೀರ್ಣವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಇಲ್ಲಿ ಮಾತಾಡ್ತಾ ಇದ್ದೀವಿ, ಇನ್ನೂ ನಾಳೆನೂ ಮಾತಾಡ್ತಾರೆ, ಬೆಳಗ್ಗಿಂದ ಮಾತಾಡಿದ್ದೀವಿ. ನನಗೆ ಇಲ್ಲಿ ಮೀನಾಕ್ಷಿ ಬೇಳೆ ಮೇಡಮ್ ಮಾತು ಜ್ಞಾಪಕ ಬರ್ತಾ ಇದೆ. ಒಂದು ಸಂದರ್ಭದಲ್ಲಿ ಬಹುಶಃ ಆಗ ಉಮಾಶ್ರೀ ಮೇಡಮ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಆಗಿದ್ರು ಅಂತ ಕಾಣುತ್ತೆ. ಅದು ಯಾವ ಸಂದರ್ಭದಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತು. ಆಗ ಒಂದು ವಿಚಾರ ಸಂಕಿರಣ ಒಂದು 4-5 ಪೇಪರ್ ಮಂಡಿತವಾದ ಮೇಡಮ್ ಹೇಳಿದರು, ಇದೇನು ನಡೀತಾ ಇದೆ ಇಲ್ಲಿ ಅಂತಂದರೆ, ವಿ ಆರ್ ಎಜುಕೇಟಿಂಗ್ ದ ಎಜುಕೇಟೆಡ್ಸ್. ಈಗಾಗಲೇ ನಾವೆಲ್ಲ ಹೇಳಿದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ನಿಮಗೆ ಇದು ಗೊತ್ತಾಗಬೇಕಾಗಿದ್ದು ಯಾರಿಗೆ? ಆ ತಳಮಟ್ಟದವ್ರಿಗೆ ಯಾವಾಗ ತಲುಪೋದು ಈ ಮಾತುಗಳು, ಅದನ್ನು ನಾವು ಯೋಚನೆ ಮಾಡಬೇಕು ಅಂತ. ಕನ್ನಡ ಉಳಿದ್ರೆ ಅಲ್ವ, ನಾನೊಂದು ಬೇಸಿಕ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮೆಲ್ಲ ಈ ಸಾಹಿತ್ಯಿಕ ಸಮಾಜಗಳು, ತಾತ್ವಿಕ ನೆಲೆಗಳು 24 ವರ್ಷದಲ್ಲಿ ಏನಾಯಿತು, 200 ವರ್ಷದಲ್ಲಿ ಏನಾಯಿತು, 2000 ವರ್ಷದಲ್ಲಿ ಏನಾಯಿತು ಅಂತ ನಾವು ಕೇಳ್ಕೊಳ್ತೀವಿ. ಆ ಪ್ರಶ್ನೆಗಳನ್ನ ಹಾಕ್ಕೊಳ್ತೀವಿ. ಸಾಹಿತ್ಯಾಸಕ್ತರಾಗಿ ಬರೆಯೋರಾಗಿ ನಮಗೆಲ್ಲ ಇದು ಖಂಡಿತ ಬೇಕಾಗುತ್ತೆ, ನಿಜ. ಆದರೆ ಕನ್ನಡ ಉಳಿದ್ರಲ್ವ ಇದೆಲ್ಲ ಉಳಿಯೋದು? ಬಿಳಿಮಲೆ ಸರ್ ಉಳಿದಾರೆ ಇಲ್ಲಿ? ಇಲ್ಲಲ್ಲ, ಇಲ್ಲ ಅಂದ್ಕೊಳ್ತೀವಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಂದು 25 ವರ್ಷದ ಹಿಂದೆ ನನ್ನ ನಾದಿನಿ ವೀರಾಪುರದಲ್ಲಿದ್ದಾಳೆ. ನಾದಿನಿ ಮಾತಾಡ್ತಾ ಇರ್ತಾಳೆ. ಒಂದ್ಸಾರಿ ಏನಮ್ಮ ಮೊಮ್ಮಕ್ಕಳು ಹೇಗಿದ್ದಾರೆ ಅಂತ ಕೇಳಿದಾಗ, 2 ಕಾನ್ವೆಂಟ್ಗೆ ಹೋಗ್ತವತ್ತಿಗೆ ಅಂದ್ಲು. ಏನು ವೀರಾಪುರದಲ್ಲಿ ಕಾನ್ವೆಂಟ್ ಆಗೈತಾ? ವೀರಾಪುರ ಒಂದು 1,000 ಜನಸಂಖ್ಯೆ ಹಳ್ಳಿ ನಮ್ಮ ತುಮಕೂರು ಜಿಲ್ಲೆದು. ಅಂದರೆ ಇಲ್ಲದಕ್ಕೆ ಇಲ್ಲಿ ಕೆರೆಯಿಂದ ಆಚೆಗೆ ನಮ್ಮ ತೀರ್ಥವಾಗೈತೆ ಅಂದ್ಲು. ತೀರ್ಥ ಇನ್ನೇನು, ಅದು ನಮ್ಮ ತಾಯಿ ತವರು ಮನೆ. ಅದು ಅಮ್ಮಮ್ಮ ಅಂದರೆ 3,000 ಜನಸಂಖ್ಯೆ ಹಳ್ಳಿ. ಅಲ್ಲಿ 2 ಕಾನ್ವೆಂಟ್ ಆಗಿದ್ವು. ಇದು ನನಗಿಂತ ಇವತ್ತು ನೆನ್ನೆ ಮಾತಲ್ಲ, ಆಗಲೇ ಆ ಕಾನ್ವೆಂಟ್ಗಳಿಗೆ ಪ್ರಭುತ್ವವಾಗಿದ್ದಾರೆ. 20 ವರ್ಷದ ಹಿಂದೆ ಕನ್ನಡ ಮೀಡಿಯಂ ಮಕ್ಕಳನ್ನ ಕಳಿಸೋದು ನಾಚಿಕೆಗೆ ಹೇಳೋದು ಕೀಳರಿಮೆ ಅಂತ ಭಾವಿಸ್ಕೊಂಡ್ರು ಹಳ್ಳಿ ಜನ. ಪ್ರತಿಯೊಂದು ಹಳ್ಳಿಲೂ ಇದಾಗಿದೆ. ನಾನು ಬರೀ ತೀತ ಮತ್ತು ವೀರಾಪುರ ನನಗೆ ಚೆನ್ನಾಗಿ ಗೊತ್ತಿರೋ ಹಳ್ಳಿಗಳು, ಅದನ್ನು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಮಕ್ಕಳನ್ನ ಕಳ್ಸೋಕ್ಕೆ ಯಾರೂ ಇಷ್ಟಪಡಲ್ಲ. ಈಗ ನಾನು ಇಲ್ಲಿ ಬಂದು ಅಲ್ಲಿ ಎಂಟ್ರಾದ ತಕ್ಷಣ ಒಂದು ಕೌಂಟರ್ ಥರ ಮಾಡಿದ್ದಾರೆ. ನಂಗೆ ಭಾಳ ಖುಷಿ ಆಗ್ಬಿಡ್ತು. ದೂರದಲ್ಲಿ ನೋಡಿ ಕಾರ್ಯ ಆದ ತಕ್ಷಣ ಎಷ್ಟೊಂದು ಜನ ಮಕ್ಕಳು ಸೇರ್ಕೊಂಡಿದ್ದಾರಪ್ಪ ಕನ್ನಡ ಕಾರ್ಯಕ್ರಮಕ್ಕೆ ಕ್ರೈಸ್ಟ್ ಕಾಲೇಜಲ್ಲಿ ಅಂತ. ಹತ್ತಿರ ಬಂದಾಗ ಗೊತ್ತಾಯಿತು ಅಲ್ಲಿರೋದು 4 ಜನ ಕನ್ನಡ ಕಾರ್ಯಕ್ರಮದ ಸಂಬಂಧಪಟ್ಟಂಥ ಮಕ್ಕಳು. ಇಲ್ಲಿ ಮಿತ್ತೂರಲ್ಲಿ ಇವತ್ತು ಸೈನ್ಸ್ ಫೋರಮ್ ಏನೋ ಒಂದು ಕಾರ್ಯಕ್ರಮ ಇದೆ, ಅಲ್ಲಿವರು. ಅಲ್ಲಿ 1-2-3 ನಮಗೆ ಮಾತಾಡಿಸಿದ್ರೆ, ಸಾರಿ ಮೇಡಮ್ ಕನ್ನಡ ಬರಲ್ಲ ಅಂತಾರೆ. ಇದು ಕನ್ನಡಕ್ಕಿರುವಂತಹ, ನಾನು ಬೆಂಗಳೂರು ಮಾತ್ರ ಇದ್ದಾರೆ. ಬೆಂಗಳೂರಲ್ಲಿದ್ದರೆ ಅಟ್ಲೀಸ್ಟ್ ಅವರು ಇಲ್ಲಿ ಇದು ಕಾಸ್ಮೋಪಾಲಿಟನ್ ನೇಚರ್ ಬಂದ್ಬಿಟ್ಟಿದೆ ಈ ಸಿಟಿಗೆ, ಯಾರೇನೂ ಮಾಡೋಕ್ಕಾಗಲ್ಲ ಇಲ್ಲಿ ಅನ್ನೋದನ್ನು ನಾವು ಒಪ್ಕೊಳ್ಬೋದಾದ್ರೂ, ವೀರಾಪುರದಂಥ ಹಳ್ಳಿಗೆ ಅದು ಬಂದಿದೆ ಅಂತಂದರೆ ಕನ್ನಡ ಎಷ್ಟರ ಮಟ್ಟಿಗೆ ಬಾಳಬಹುದು? 2
ಬಹುಶಃ ಒಂದು ಕನ್ನಡ ಪ್ರಾಧಿಕಾರ, ಒಂದು ಕನ್ನಡ ಸಾಹಿತ್ಯ ಅಕಾಡೆಮಿ, ಕನ್ನಡ ಪುಸ್ತಕ ಪ್ರಾಧಿಕಾರ, ಮತ್ತೆ ಅದು ಕನ್ನಡಕ್ಕೆ ಸಂಬಂಧಪಟ್ಟಂತ ನೂರಾರು ಸಂಘ ಸಂಸ್ಥೆಗಳು, ಸರ್ಕಾರದ ಅಧೀನದಲ್ಲಿ ಯೂನಿವರ್ಸಿಟಿಗಳು, ಕನ್ನಡ ಯೂನಿವರ್ಸಿಟಿನೇ ಮಾಡ್ಕೊಂಡಿದೀವಿ ನಾವು. ಇಷ್ಟೊಂದೆಲ್ಲ ಸಂಘ ಸಂಸ್ಥೆಗಳು ಕನ್ನಡಕ್ಕೋಸ್ಕರ ಸರ್ಕಾರದ ಖರ್ಚಿನಲ್ಲಿ ಕೆಲಸ ಮಾಡ್ತಿರೋದು ಬಹುಶಃ ಕರ್ನಾಟಕದಲ್ಲಿ ಮಾತ್ರ, ಇನ್ನೆಲ್ಲೂ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಕೂಡ ನಾವು ಇಷ್ಟೊಂದು ಕನ್ನಡಗಳನ್ನ ಉತ್ಪಾದನೆ ಮಾಡ್ತಿದ್ದೀವಿ, ಪ್ರೋತ್ಸಾಹ ಮಾಡ್ತಿದ್ದೀವಿ ಅಂದ್ರೆ ಕನ್ನಡ ಇನ್ನು ಎಷ್ಟು ವರ್ಷ ಇರಬಹುದು? ನಾನೇನು ನಿರಾಶವಾದಿ ಅಲ್ಲ, ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಕನಿಷ್ಠ ನಮ್ಮನ್ನು ಕವನ ಬರೆಯೋರಿ ಅನ್ನೋದು ಇರ್ತದೆ, ಕವನ ನಾವೇ ಬರಿತೀವಿ, ನಾವೇ ಓದ್ಕೊಳ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದಿದೆ, ಪರವಾಗಿಲ್ಲ, ಹಂಗಾದ್ರೂ ಉಳ್ತದೆ. ಕನ್ನಡ ಏನು ನಿರ್ನಾಮ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಎಷ್ಟು ಮಟ್ಟಿಗೆ ಕನ್ನಡ ಬೆಳಿಬಹುದು? ಭಾಷೆ ಹೇಗೆ ಬೆಳೆಯೋದು? ಮಾತಾಡಿದ್ರೆ ತಾನೇ ಬೆಳಿಬೇಕು, ಬರೀ ಸಾಹಿತ್ಯಗಳಿಂದ ಭಾಷೆ ಬೆಳೆಯಲ್ಲ. ಯಾವತ್ತೂ ಕನ್ನಡವನ್ನ ಅಡಿಗೆ ಮನೆಯಲ್ಲಿ, ಹೊರಗಡೆ, ಅಂಗಡಿ ಮೇಲೆ ಕೂತ್ಕೊಂಡು, ವ್ಯವಸಾಯದಲ್ಲಿ ಎಲ್ಲ ಕಡೆ ಕನ್ನಡ ಮಾತಾಡಬೇಕು. ಅಂತಹ ಒಂದು ಗುಂಪೆ ನಾಶ ಆಗ್ತಾ ಇದೆ ಇವಾಗ. ಏನ್ ಮಾಡಿ, ಈಗ ನನ್ನ ನಾದಿನಿ ಮೊಮ್ಮಕ್ಕಳಿಬ್ರಿಗೆ ಇಂಜಿನಿಯರ್ಸ್ ಆದ್ರು, ಲಕಿಲಿ ಅವರಿಬ್ರು ಹಳ್ಳಿ ಬಿಟ್ಟು ಹೋಗಿಲ್ಲ, ಹಳ್ಳಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರೆ, ಸ್ವಲ್ಪ ಮಟ್ಟಿಗೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಹುಡುಗರು. ಅಂಥದ್ದು ಎಷ್ಟು ಜನ ಹುಡುಗರು ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ, BE ಮಾಡ್ಕೊಂಡು. ಅಲ್ಲಪ್ಪ, ನೀನ್ ಯಾಕೆ ಇಂಗ್ಲೀಷ್ ಮೀಡಿಯಂ ಕಳಿಸ್ತೆ ಮಕ್ಕಳನ್ನ ಅಂತ ಕೇಳಿಕ್ಕೆ ನನಗೆಲ್ಲಿದೆ ನೈತಿಕ ಹಕ್ಕು? ನಾನು ನನ್ನ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಓದಿಸಿರ್ತೀನಲ್ಲ, ನನ್ನ ಮಕ್ಕಳು ಮಾತ್ರ ಚೆನ್ನಾಗಿ ಬೆಳಿಬೇಕು, ಅವು ಬೇಡವಾ? ಇದು ಮೂಲಭೂತವಾದ ಪ್ರಶ್ನೆ ನಾವೆಲ್ಲರೂ ಹಾಕೊಳ್ಬೇಕಾದದ್ದು. ಯಾತಕ್ಕೆ ನಾವು ಕನ್ನಡ ಮೀಡಿಯಂ ಮಕ್ಕಳನ್ನ ಕಳಿಸಲ್ಲ? ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಶಿಸ್ತಿಲ್ಲ, ಶಾಲೆಗಳಲ್ಲಿ ಮಾಸ್ಟರ್ಗಳು ಜಗಳ ಆಡ್ತಾರೆ, ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳಿರೋ. ನೀವು ಕನ್ನಡ ಪ್ರೈಮರಿ ಶಾಲೆನ ನಾವೆಲ್ಲ ಇಲ್ಲಿ ಎಷ್ಟು ಜನ ಹೋಗಿ ನೋಡಿದಿರೋ ಗೊತ್ತಿಲ್ಲ, ನಾನು ಯಾವ ಊರಿಗೆ ಹೋದ್ರೂ ಕನ್ನಡ ಪ್ರೈಮರಿ ಶಾಲೆ ನೋಡ್ತೀನಿ. ಅಲ್ಲಿ ಪುಣ್ಯವಶಾತ್ ಪೇಂಟ್ ಮಾಡಿ ಚೆನ್ನಾಗಿತ್ತು ಅಂದ್ರೆ ನಾವು ಪುಣ್ಯ ಆಯ್ತು. ಇಂಥ ಸಂದರ್ಭದಲ್ಲಿ ಕನ್ನಡ ಶಾಲೆಗೆ ಯಾಕೆ ಮಕ್ಕಳನ್ನ ಕಳಿಸ್ತಾರೆ ಜನ? ಮತ್ತೆ ಯಾವ ಸರ್ಕಾರವನ್ನ, ನಾವೆಲ್ಲ ಕನ್ನಡ ಸಾಹಿತಿಗಳು ಒಟ್ಟಾಗಿ ನಮ್ಮನ್ನು ಪ್ರತಿನಿಧಿಸುವಂತಹ ಸಾಹಿತ್ಯ ಪರಿಷತ್ ಇದೆ. ಎಷ್ಟು ಹಳೆದು ಸಾಹಿತ್ಯ ಪರಿಷತ್, ಇವತ್ತು ನಡೆದ ಸಾಹಿತ್ಯ ಪರಿಷತ್. ಸಾಹಿತ್ಯ ಪರಿಷತ್ ಇತ್ತೀಚೆಗೆ ಈ ಕಳೆದ 25 ವರ್ಷಗಳಿಂದ ಕನ್ನಡ ಮಾಧ್ಯಮಕ್ಕಾಗಿ ಒಂದು PLI ಹಾಕಿದ್ಯಾ? ಒಂದು ಯಾವತ್ತಾದ್ರೂ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನ ಒಂದು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ಯಾ ಸಾಹಿತ್ಯ ಪರಿಷತ್ತು? ಸಾಹಿತ್ಯ ಪರಿಷತ್ತಿಗಿರುವಷ್ಟು ಈ ಮೆಂಬರ್ಸಿನ ಬಲ ನಂಗೆ ತಿಳಿದ ಮಟ್ಟಿಗೆ ಇಂಡಿಯಾದ ಯಾವ ಒಂದು ಭಾಷಾ ಆಧಾರಿತ ಸಂಘಕ್ಕೂ ಇಲ್ಲ. ಅಷ್ಟೊಂದು ದೊಡ್ಡ ಲಕ್ಷ ಗಟ್ಟಲೆ ಸಂಖ್ಯಾಬಲ ಇದೆ. ಪ್ರತಿ ಅಧ್ಯಕ್ಷ ಎಲೆಕ್ಷನ್ ನಿಂತಾಗ್ಲೂ ತನ್ನವ್ರನ್ನ ಮೆಂಬರ್ ಮಾಡ್ತಾನೆ, ಓಟ್ ಕೊಡ್ಲಿ ಅಂತ. ಅಷ್ಟಕ್ಕೆ ಮುಗಿದೋಗ್ಬಿಡ್ತಲ್ಲ. ನಾವೆಲ್ಲ ಮೆಂಬರ್ಸ್ 1 ಲಕ್ಷ ಜನ ಇದೀವಲ್ಲ, ಲಕ್ಷ ಜನ ವಿಧಾನಸೌಧ ಮುಂದೆ ನಿಂತ್ಕೊಂಡಾಗ ಕನ್ನಡ ಮಾಧ್ಯಮದ ಸಮಸ್ಯೆ ಯಾಕೆ ಪರಿಹಾರ ಆಗಲ್ಲ? ಖಂಡಿತವಾಗಿ ಆಗುತ್ತೆ. ಆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳದೆ ನಾವೆಷ್ಟೇ ಸಾಹಿತ್ಯದ ಬಗ್ಗೆ, ಕಾವ್ಯದ ಬಗ್ಗೆ ಮಾತಾಡಿದ್ರು ಕೂಡ ಅದು ನನಗೆ ಸಾಹಿತ್ಯ, ನಾನು ಸಾಹಿತಿ, ನಿಮ್ಮಲ್ಲಿ ತುಂಬಾ ಜನ ಬರೆಯೋರಿದ್ದೀವಿ, ನಾವು ಸಾಹಿತ್ಯಗಳು ಮಾತಾಡ್ಕೊಂಡಂಗೆ ಆಗುತ್ತೆ ಹೊರತು ಜನಸಾಮಾನ್ಯರಿಗೆ ಎಲ್ಲಿ ತಲುಪುತ್ತೆ? ಈ ಮೂಲಭೂತ ಪ್ರಶ್ನೆಯನ್ನ ಮೊದಲು ಇಟ್ಕೊಂಡು ನಾನು ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀನಿ. ಮತ್ತೆ ಇನ್ನೊಂದು ನಾನು ಗುರುತಿಸಿದ ಅಂಶ, ಇವತ್ತು ನವೋದಯ, ನವ್ಯ, ಪ್ರಗತಿಶೀಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಅಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀರಲ್ಲ ನೀವೆಲ್ಲ ಚಳವಳಿಗಳನ್ನ ಬಗ್ಗೆ ಕುರಿತು ಮಾತಾಡ್ಬೇಕಾದ್ರೆ. ತುಂಬಾ ಜನ ನಿಮ್ಮ ಭಾಷಣಗಳಲ್ಲಿ ನವೋದಯ, ನವ್ಯ, ಈ ಏನು ನಮ್ಮ ಸ್ಟ್ರೀಮ್ ಇದೆ ಕನ್ನಡ ಸಾಹಿತ್ಯ ಚಳವಳಿಗಳಲ್ಲಿ ನಾವು ಹೆಸರಿಟ್ಕೊಂಡಿರುವಂತಷ್ಟೇ ಚಳವಳಿಗಳು, ಅವೆಲ್ಲದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಲಿತ ಬಂಡಾಯಕ್ಕೆ ನಿಲ್ಲಿಸ್ತೀರ. ದಲಿತ, ಬಂಡಾಯ, ಮಹಿಳಾ 3 ಹೇಳಬೇಕು. ಯಾತಕ್ಕೆ ನೀವು ಮಹಿಳೆಯರನ್ನ ಗುರುತಿಸ್ತಾ ಇಲ್ಲ? ನನಗೆ ಅರ್ಥನೇ ಆಗ್ತಾ ಇಲ್ಲ ಬೆಳಗಿಂದ ಈ ಸಮಸ್ಯೆ. ದಲಿತ ಬಂಡಾಯಕ್ಕೆ ಮಾತ್ರ ಯಾಕೆ ನಿಲ್ಲಿಸ್ತೀರಾ? ದಲಿತ ಬಂಡಾಯದ ಹೊತ್ತಿನಲ್ಲಿ ಹೆಚ್ಚು ಬಾಯಿ ಬಂದಿದ್ದು ಮಹಿಳೆಯರಿಗೆ. ನನ್ನನ್ನು ಕೂಡಿ, ನಾನು 21 ಶತಮಾನಕ್ಕೆ ಸೇರಿದವಳಲ್ಲ, ನಾನು ಬರೆದಿದ್ದು 1979-80 ಅವಧಿಯಲ್ಲಿ. ಯಾಕಂದ್ರೆ ಬಂಡಾಯ ಚಳುವಳಿಯ ಒಂದು ಕಾವಿನಿಂದ ನಾವೆಲ್ಲ ಮೊಟ್ಟೆ ಹೊಡ್ಕೊಂಡು ಈಚೆಗೆ ಬಂದ್ವಿ, ನಮಗೆ ಬರೆಯುವಂತ ಶಕ್ತಿ ಬಂತು. ಯಾರೇ ದಲಿತ ಬಂಡಾಯ ಅಂತ ಅನ್ಬೇಕಾದ್ರೆ ಮಹಿಳಾ ಅಂತ ಹೇಳಲೇಬೇಕು. ಅದನ್ನ ಹೇಳದೇನೆ ನೀವು ಮುಂದುವರಿತಾ ಇದ್ದಾರೆ ಅಂದ್ರೆ ಹೊಸ ತಾತ್ವಿಕತೆ ಎಲ್ಲಿಂದ ಬರುತ್ತಪ್ಪ? ಹೇಗೆ ಬರುತ್ತೆ ಹೊಸ ತಾತ್ವಿಕತೆ? ಮತ್ತೆ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ, ಯಾವುದೇ ಹೊಸ ತಾತ್ವಿಕತೆ 1/1/2001ಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ತಾತ್ವಿಕತೆಯನ್ನು ಬರಮಾಡ್ಕೊಳ್ತಾವ? ಸಾಧ್ಯ ಇಲ್ಲ. ಇಂದು ಸಾಧ್ಯ ಇಲ್ಲ ತಾನೆ. ಈಗ ನಾವು ಹೇಳ್ತಾ ಇದ್ದೀವಿ ಹಳಬರು ಬರಿತಾ ಇದ್ದಾರೆ ಅಂತ. ಇವತ್ತಿನ ನಮ್ಮ ಆಯುಷ್ಯದ ಒಂದು ಅವಧಿ ಹೆಚ್ಚಾಗಿದೆ, ಅದು ಸೈನ್ಸಿನ ಕೊಡುಗೆ. ಕ್ಯಾನ್ಸರ್ ಎಲ್ಲರ ಮನೆಗೂ ಬರ್ತಾ ಇದೆ ಇವಾಗ, ಆದರೆ ಕ್ಯಾನ್ಸರ್ ಇಟ್ಕೊಂಡು 80 ವರ್ಷ ಬದುಕ್ತೀವಿ ನಾವು. ಆ ರೀತಿಯ ಸೈನ್ಸ್ ಆವಿಷ್ಕಾರ ಆಗಿರೋದ್ರಿಂದ ಯಾವ ಕವಿನೂ ಕೂಡ ಬೇಗ ಸಾಯ್ತಾ ಇಲ್ಲ. ಎಲ್ಲರೂ ಬದುಕು ಆಲಿಪ್ಪೆ ನೋಡ್ತಾರೆ, ನಾನೇ ಸೀನಿಯರು ಇರಲಿ. ಆದ್ರಿಂದ ಎಲ್ಲರೂ ಬದುಕೇ ಇರೋದ್ರಿಂದ ಅಷ್ಟೊಂದು ಸಾಹಿತ್ಯ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ಹೊಸ ಶತಮಾನ ಶುರುವಾಯ್ತಪ್ಪ ನಾನು ಬರೆಯಲ್ಲ ಅಂತ ಯಾರು ಅನ್ನಲ್ಲ. ಸೊ ಈ 24 ವರ್ಷದಲ್ಲಿ ನಾವು ಈ ಅವಧಿಯ
ಆಗುಹೋಗುಗಳನ್ನು, ವಿದ್ಯಮಾನಗಳನ್ನು, ಬೆಳವಣಿಗೆಗಳನ್ನ ಪರೀಕ್ಷಿಸಬೇಕಾದ್ರೆ ಹೊಸ ತಾತ್ವಿಕತೆ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನು ಯೋಚನೆ ಮಾಡ್ಬೇಕು ನಾವು. ನಾನು ಈಗಾಗಲೇ ಹೇಳಿದೆ, ಅದು ಮತ್ತೆ ರಿಪೀಟ್ ಮಾಡ್ತೀನಿ. ಇರುವಂತಹ ಚಾಲ್ತಿಯಲ್ಲಿರುವಂತಹ ತಾತ್ವಿಕತೆ ಇಂಥ ನಿರ್ದಿಷ್ಟ ದಿನಾಂಕದಂದು ರಾಜೀನಾಮೆ ಕೊಟ್ಟು ಒಂದು ಮಾತ್ರೆ ತಗೊಂಡ್ರೆ ಜ್ವರ ಹಿಡಿದೋಗುತ್ತಲ್ಲ, ಹಾಗೆ ಜ್ವರನೇ ಆ ಕಾವು ಹಿಡಿದೋಗುತ್ತೋ? ಇಲ್ಲ. ನಾವು ಈಗ ತಾತ್ವಿಕತೆ ಹೇಗೆ ರೂಪಿತ ಆಗುತ್ತೆ? ಸಾಹಿತ್ಯ ಚಳುವಳಿಗಳಿಂದಲೇ ಸಾಹಿತ್ಯ ತಾತ್ವಿಕತೆ ರೂಪಿತ ಆಗುತ್ತೆ. ಈಗ ನಾನು ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ಈಗ ನಾನು ಸಾಹಿತ್ಯ ಚಳುವಳಿಗಳಂತಲೇ ಇಟ್ಕೊಂಡೆ, ತುಂಬ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅದನ್ನು. ಈಗ ಒಂದು ಸಾಹಿತ್ಯ ಚಳುವಳಿಯಲ್ಲೇ ತಾತ್ವಿಕತೆ ಇರುತ್ತೆ ಅಂದೆ ಅಲ್ವಾ? ಸಾಹಿತ್ಯ ಚಳುವಳಿಗಳು ಹೇಗೆ ಹುಟ್ಟುಕೊಳ್ತವೆ? ಜನರ ಬದುಕಿನ ನಡುವಿಂದ ಚಳುವಳಿ ಹುಟ್ಟುತ್ತೋ ಸಾಹಿತ್ಯಿಕ ಚಳುವಳಿ, ಅಥವಾ ಸಾಹಿತ್ಯದ ಒಳಗಡೆಯಿಂದ ಸಾಹಿತ್ಯಿಕ ಚಳುವಳಿ ಹುಟ್ಟುತ್ತೋ? ಈ ಪ್ರಶ್ನೆಗೆ ನಮ್ಗೆ ಇಲ್ಲಿರೋದು ಎಲ್ರಿಗೂ ಉತ್ತರ ಗೊತ್ತು. ಯಾವ ಸಾಹಿತ್ಯಿಕ ಚಳವಳಿಯೂ ಕೂಡ ಯಾವ ದೇಶ, ಭಾಷೆ, ಕಾಲದಲ್ಲಾದರೂ ಕೂಡ ಹುಟ್ಟೋದು ಜನರ ನಡುವಿನಿಂದಲೇ, ಜನರ ಜೀವನದ ಒಳಗಿಂದಲೇ ಹುಟ್ಟುತ್ತೆ ಹೊರತು ಸಾಹಿತ್ಯ ಚಳವಳಿಗಾಗಿ ಸಾಹಿತ್ಯದಿಂದಲೇ ಚಳವಳಿ ಹುಟ್ಟೋದಿಲ್ಲ, ಸಾಧ್ಯವೇ ಇಲ್ಲ. ಆಗಲೇ ಅದು ಒಂದು ತಾತ್ವಿಕ ರೂಪ ಪಡ್ಕೊಳ್ಳುತ್ತೆ. ಜನಜೀವನದಿಂದ ತೆಗೆದುಕೊಂಡಂತಹ ಅಂಶಗಳೇ ತಾತ್ವಿಕ ರೂಪವಾಗಿ ಪರಿವರ್ತನೆ ಆಗುವಂಥದ್ದು. ಅದಕ್ಕೆ ಉದಾಹರಣೆಗೆ ತಗೊಂಡ್ರೆ, ಈಗ ನವೋದಯ ಸಾಹಿತ್ಯದಲ್ಲಿದ್ದ ತಾತ್ವಿಕತೆ ಏನು? ಹೊಸ ದೇಶ ಕಟ್ಟಬೇಕು ಅಂತ ಅನ್ನೋದು. ನನ್ನನ್ನು ಇಷ್ಟು ದಿನ ಪರಕೀಯರು ಆಳ್ತಾ ಇದ್ರು, ಈಗ ನಾವು ಸ್ವಕೀಯರೇ ಆಳ್ಕೊತಿದ್ದೀವಿ. ಈ ಸ್ವಕೀಯರು ಯಾರು? ನಾನು ಓಟ್ ಹಾಕಿ ಕಳಿಸೋರು, ಅವ್ರ ತಾನೇ ನನ್ನನ್ನು ಆಳೋದು. ಸೊ ಇಷ್ಟವರೆಗೂ ನನಗಿಂತ ಗುಲಾಮಿತನ ಹೊರಟೋಗ್ತದೆ, ತುಂಬ ಚೆನ್ನಾಗಿರುವಂತಹ ನಾಡನ್ನ ನಾವು ಕಟ್ಕೊಡ್ತೀವಿ. ಈ ಆಶಯ ಅವಾಗ ಜನರಲ್ಲಿತ್ತು. ಈ ಜನಮಾನಸದಲ್ಲಿ ಈ ಆಶಯ ಇದ್ದಿದ್ದರಿಂದ ಅದಕ್ಕೆ ಪೂರಕವಾಗುವಂತಹ ಸಾಹಿತ್ಯ ಬಂತು. ಅದನ್ನು ನಾವು ನವೋದಯ ಸಾಹಿತ್ಯ ಚಳವಳಿ ಅಂತೀವಿ. ಅಂದರೆ ಇಡೀ ನವೋದಯ ಸಾಹಿತ್ಯ ಚಳವಳಿಯ ಒಳಗಡೆ ಇದ್ದಿದ್ದ ಚೋದಕ ಅಂತಂದರೆ ಹೊಸ ನಾಡನ್ನು ಕಟ್ಟುವುದು, ನಮ್ಮ ಸ್ವಂತ ನಾಡನ್ನು ಕಟ್ಟುವುದು, ನಮ್ಮವರೇ ನಮ್ಮನ್ನು ಆಳ್ತಾ ಇರೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಅನ್ನೋ ಆಶಯ ಇದ್ದದ್ದು. ಈ ಒಂದು ಜನಮಾನಸ ಯಾವುದೋ ಒಂದು ವ್ಯವಸ್ಥೆ ಒಳಗಡೆ ಬದುಕ್ತಾ ಇರ್ತದೆ. ಅದಕ್ಕೆ ಯಾವತ್ತೋ ಒಂದು ದಿನ ಅಲ್ಲ, ನಿಧಾನವಾಗಿ ಕ್ರಮವಾಗಿ ಹುಟ್ಟುತ್ತೆ. ಇಲ್ಲ, ಈ ವ್ಯವಸ್ಥೆ ಒಳಗಡೆ ನನ್ನ ಬದುಕು ಚೆನ್ನಾಗಿಲ್ಲ, ನನ್ನ ಬದುಕು ಇನ್ನು ಹೊಸ ರೂಪ ಪಡ್ಕೊಳ್ಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಅದನ್ನು ನೀವು ಬದಲಾವಣೆಯನ್ನಿ, ಪರಿವರ್ತನೆಯನ್ನಿ, ಪುನರುಜ್ಜೀವನ ಅನ್ನಿ, ಕ್ರಾಂತಿಯನ್ನಿ, ಏನೇ ಅನ್ನಿ, ಎಲ್ಲದರ ಆಸೆ ಇರೋ ಒಂದೇ, ಬದಲಾವಣೆ ಆಗಬೇಕು. ಈಗಿನ ಸ್ಥಿತಿಗಿಂತ ನಾನು ಉತ್ತಮ ಸ್ಥಿತಿಗೆ ಹೋಗ್ಬೇಕು, ಪ್ರಗತಿಯತ್ತ ಹೋಗ್ಬೇಕು ಅಂತ ಜನಮಾನಸ ಆಸೆ ಪಟ್ಟಾಗ, ಆ ಜನಮಾನಸದ ಆಸೆಯಲ್ಲಿ ಯಾವುದು ಬೀಜಾಂಕುರ ಆಗುತ್ತೋ ಅದರ ವಾಸೆಯನ್ನು ತತ್ಕ್ಷಣ ಗ್ರಹಿಸೋದು ಯಾವುದು? ಸಾಹಿತ್ಯ, ಕಲೆಗಳು, ಒಟ್ಟಾರೆ ಕಲೆಗಳು. ಅದರಲ್ಲೂ ಸಾಹಿತ್ಯ, ನಾಟಕ, ಸಿನಿಮಾ, ಇವು ಮೂರು ಗ್ರಹಿಸ್ತವೆ. ಯಾವುದೇ ಸಿನಿಮಾ ನೋಡಿ ನೀವು, ಆ ಕರೆಂಟ್ ಪೀರಿಯಡ್ ಇರುವಂತಹ ಜನಕ್ಕೆ, ಯುವ ಜನಕ್ಕೆ ಆಕರ್ಷಕವಾದಂಥ ಥೀಮ್ ತಗೊಳುತ್ತೆ. ಯಾಕೆಂದ್ರೆ ಅಲ್ಲಿ ಮಾರ್ಕೆಟಿಂಗ್ ಇರ್ತದೆ. ಸಾಹಿತ್ಯಕ್ಕೆ ಯಾವ ಮಾರ್ಕೆಟಿಂಗ್ ಇರಲ್ಲ. ಆದರೆ ಸಾಹಿತ್ಯ ಯಾವತ್ತೂ ಕೂಡ ಒಂದು ಜನರ ಬದುಕು ಯಾವ ಬದಲಾವಣೆಗಳನ್ನು ಆಸೆ ಪಡುತ್ತೋ ಅದಕ್ಕೆ ಪೂರಕವಾಗಿ ನಡ್ಕೊಳ್ತದೆ. ಆಗ ಅದಕ್ಕೆ ಒಂದು ತಾತ್ವಿಕತೆ ಬರ್ತದೆ. ನವೋದಯದ ತಾತ್ವಿಕತೆ ಹೇಳಿದೆ ನಾನು. ನೆಕ್ಸ್ಟ್ ಬಂದಿದ್ದೇನು? ಪ್ರಗತಿಶೀಲ ಅಂತ. ನಾನು ಇನ್ನೊಂದು ಹೇಳಬೇಕು ಅಂದರೆ, ನವೋದಯ ಕಾಲದ ಚಳುವಳಿಗೆ ಯಾವುದಪ್ಪ ಅಂತಂದರೆ, ಜನಕ್ಕೆ ವೋಟ್ ಹಾಕೋದೇ ಒಂದು ಸಂಭ್ರಮ ಆಗಿತ್ತು. ನಾನು 1967ನಿಂದ ಇಲ್ಲಿಯವರೆಗೆ ಎಲ್ಲ ಜನರಲ್ ಎಲೆಕ್ಷನ್ಸ್ನ ನೋಡಿದ್ದೀನಿ. 1967ನಲ್ಲಿ ಯಾಕೆ ನೋಡಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲೇ ಎಲೆಕ್ಷನ್ ನಿಂತ್ಕೊಳ್ಳುವಂತಹ ಬಂಧುಗಳು ತುಂಬ ಹತ್ತಿರದಲ್ಲೇ ಇದ್ದಿದ್ದರಿಂದ, ಎಲೆಕ್ಷನ್ ರಾಜಕೀಯವನ್ನು ನಮ್ಮ ಮನೆಯಲ್ಲಿ ಮೂರು ಹೊತ್ತು ಚರ್ಚಿಸ್ತಾ ಇದ್ದಿದ್ದರಿಂದ ಅದರ ಪರಿಚಯ ಆಗಿದೆ. 1967ನಿಂದ ಇವತ್ತಿನವರೆಗೂ ಎಲ್ಲ ಜನರಲ್ ಎಲೆಕ್ಷನ್ ನೋಡಿದ್ದೀನಿ. ಆದರೆ ಮೊದಲ 10 ಎಲೆಕ್ಷನ್ ಇತ್ತಲ್ಲ, 67ರಿಂದ 10 ಎಲೆಕ್ಷನ್ನು, ಆಗ ಜನಕ್ಕೆ ವೋಟ್ ಹಾಕೋದೇ ಒಂದು ಚಳುವಳಿ, ಅದೇ ಒಂದು ದೊಡ್ಡ ಸಂಭ್ರಮ. ವೋಟಿನ ಬೂತ್ ಹತ್ರಕ್ಕೆ ಬಂದು ಪೂಜೆ ಮಾಡಿ ಪ್ರತಿಯೊಬ್ಬರು ನಮಸ್ಕಾರ ಮಾಡಿ ವೋಟ್ ಹಾಕೋಗ್ತಿದ್ರು. ಅದಕ್ಕೆ ತಕ್ಕಂಗೆ ನವೋದಯ ಹುಟ್ಟುಕೊತು ತುಂಬ ಬೇಗ ಜನಕ್ಕೆ ಭ್ರಮ ನಿಲ್ಲಿಸ್ತಾ ಇತ್ತು. ಅಂದರೆ ಈಗ ನಾವು ಬಹಳ ಸಂತೋಷದಿಂದ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ, ಕನಸು ಕಟ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ. ಮತ್ತೆ ಯಾತಕ್ಕೆ ಹೊಸ ಚಳುವಳಿ ಹುಟ್ಟುತ್ತೆ? ಜನರ ಮನಸ್ಸು ಅನ್ನಿಸ್ತು, ಈಗ ನಾನು ಅನುಸರಿಸ್ತಿರೋ ಮಾರ್ಗ ಸರಿ ಇಲ್ಲ, ಇದು ನಾನು ಎಲೆಕ್ಷನ್ ಮೇಲೆ ಗೆಲ್ಲಿಸ್ಬಿಟ್ಟೆ ಅಂತ ನಿಜ, ಅವನು ಏನು ನನ್ನನ್ನು ಕ್ಯಾರೆ ಅಂತ ಅನ್ನಲ್ಲ. ಹಾಗಾದ್ರೆ ನಾನು ಯಾವ ಮಾರ್ಗ ಅನುಸರಿಸ್ಬೇಕು? ಅವನ ಗಮನ ನನ್ನ ಕಡೆಗೆ ಬೀಳಬೇಕಾದ್ರೆ, ನನ್ನ ಆಶೆಗಳನ್ನು ಅವನು ಪೂರೈಸಬೇಕಾದ್ರೆ ಯಾವ ಒತ್ತಡವನ್ನು ಅವನ ಮೇಲೆ ಹಾಕಬೇಕು? ಆಗ ಜನರ ನೆರವಿಗೆ ಬಂದಿದ್ದೇ ಕಮ್ಯುನಿಸಮ್. ಅದು ಕಮ್ಯುನಿಸಮು ರಕ್ತ ಕ್ರಾಂತಿಯನ್ನ, ಸಶಕ್ತ ಕ್ರಾಂತಿಯನ್ನು ಕೂಡ ತನ್ನ ತತ್ವದೊಳಗಡೆ ಇಟ್ಕೊಂಡಿದ್ದರಿಂದ, ಯಾವುದೇ ಭಾರತೀಯ ಮನಸ್ಸು ಅದನ್ನು ಒಪ್ಪದೇ ಇದ್ದಿದ್ದರಿಂದ ಅದು ಬೇಗ ನಿಂತೇ ಹೋಯಿತು. ಆಗ ಆ ಪ್ರಗತಿಶೀಲ ಸಂದರ್ಭದಲ್ಲಿ ಕೂಡ ನಾವು ಪ್ರಗತಿಶೀಲ ಚಳುವಳಿ ಅಂತ ಹೆಸರಿಟ್ಕೊಂಡಿದ್ದೇನೆ. ಜನಮಾನಸದೊಳಗಡೆ ಈ ಬದಲಾವಣೆ ಉಂಟಾಗಬೇಕು ಅಂತ ಬಯಕೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಸಾಹಿತ್ಯ ರಚಿಸಿದ್ವಿ, ಅದಕ್ಕೆ ಪ್ರಗತಿಶೀಲ ಅಂತ ಹೆಸರು ಕೊಟ್ಕೊಂಡ್ವಿ. ಯಾವಾಗ ಇದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತೋ, ಜನಮಾನಸವೂ ಅದನ್ನು ಕೈ ಬಿಡ್ತು. ಆಗ ಸುಮಾರು ರಕ್ತ ಕ್ರಾಂತಿಯ ಪ್ರಕರಣಗಳು ನಡೆದವು, ಅಂತಹ ಸಂಘಗಳು ಹುಟ್ಕೊಂಡು, ಅದು ನಡೆಯಲ್ಲ, ಇದು ಗಿಟ್ಟಲ್ಲ ಅಂತ ಅನ್ನಿಸಿದಾಗ ಜನ ಬಿಟ್ಟರು.
ನೆಕ್ಸ್ಟ್ ಏನು ಹುಟ್ಟಿತು ನಮ್ಮಲ್ಲಿ? ನವ್ಯ ಅಂತೀವಲ್ಲ ನಾವು, ನವ್ಯ ಸಾಹಿತ್ಯ ಚಳವಳಿ ಅಂತೀವಲ್ಲ. ಇಡೀ ಜಗತ್ತಿನಲ್ಲಿ ಜನಮಾನಸದ ಹೊಟ್ಟೆ ಒಳಗಿಂದ ಅಲ್ಲದೆ ಸಾಹಿತ್ಯದ ಹೊಟ್ಟೆ ಒಳಗಿಂದಲೇ ಸಾಹಿತ್ಯವೇ ತಾನು ಇನ್ನೊಂದು ಸಾಹಿತ್ಯ ಚಳವಳಿಯನ್ನು ಎತ್ತುಕೊಂಡ ಉದಾಹರಣೆ ಯಾವುದಾದ್ರೂ ಇದ್ರೆ ಅದು ನವ್ಯ. ನವ್ಯ ಸಾಹಿತ್ಯ ಚಳವಳಿ ಯಾವುದೇ ಕಾರಣಕ್ಕೂ ಜನಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದಲ್ಲ. ಅದು ಜನಜೀವನದ ಆಶಯಗಳನ್ನು ಎತ್ತುಕೊಂಡು ಹುಟ್ಟಿದ್ದಲ್ಲ. ಯಾಕೆ ಕನ್ನಡ ಜನಮಾನಸ ಆಗಲಿ ಅಥವಾ ಒಟ್ಟು ಭಾರತೀಯ ಜನಮಾನಸದ ಒಂದು ನೀತಿ ಏನಪ್ಪ ಅಂದರೆ ಕೂಡಿ ಬಾಳು ಕೂಡಿ ಉಂಟು ಅಂತ. ನಾವು ನಾನುಂಟೋ ಮೂರು ಲೋಕ ಉಂಟೋ, ನನ್ನ ಸಮಸ್ಯೆ, ನನ್ನ ಕಾಮ, ನನ್ನ ಪ್ರೇಮ, ನನ್ನ ಮನಸ್ಸಿನೊಳಗಡೆ ಆಗ್ತದೆ ತುಮುಲುಗಳು, ಇವುಗಳನ್ನು ಮಾತ್ರ ಪ್ರತಿಬಿಂಬಿಸುವ ಸಾಹಿತ್ಯವನ್ನು ಯಾವ ಭಾರತೀಯ ಸಾಮಾನ್ಯ ಜನರು ಒಪ್ಕೊಳ್ಳಲ್ಲ. ಈಗ ಹಂಗಂದ್ರೆ ಭಾರತೀಯ ಜನವೆಲ್ಲ ಸ್ವಾರ್ಥರಹಿತವಾದ ಸಂತ ಮನೋಭಾವದವರ? ಖಂಡಿತವಾಗಿಲ್ಲ. ಎಲ್ಲ ಅಭಿಷಡ್ವರಗಳಿಂದ ನಾವು ಆಳಲ್ಪಡ್ತೀವಿ, ನಾಲ್ಕು ಸಂಸಾರ ಒಟ್ಟಿಗೆ ಇದ್ರೂ ಕೂಡ ಕಿತ್ತಾಡ್ತೀವಿ. ಆದರೆ ಒಂದು ಮೌಲ್ಯವನ್ನು ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ, ಏನಂದರೆ ಕೂಡಿ ಬಾಳಬೇಕು, ಇದರಲ್ಲೇ ಹಂಚ್ಕೊಂಡು ತಿನ್ನಬೇಕು ಅಂತ. ಯಾವಾಗ ಆ ಮೌಲ್ಯವನ್ನು ನವ್ಯ ಸಾಹಿತ್ಯ ಪ್ರತಿಪಾದಿಸ್ತಿಲ್ಲ, ಅದು ಹೇಳಿದ್ದು ನಾನು ಆಗಲೇ ಹೇಳಿದಾಗೆ ತಾನುಂಟೋ ಮೂರು ಲೋಕ ಉಂಟು ಎನ್ನುವ ಒಂದು ತತ್ವವನ್ನು ಎತ್ತಿದ್ದಾದ್ದರಿಂದ ಅದು ಜನಮಾನಸಕ್ಕೆ ಯಾವ ರೀತಿಯ ಸಂಪರ್ಕವನ್ನು ಕಲ್ಪಿಸಿಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಎಷ್ಟೋ ಸಾರಿ ನವ್ಯದ ಕಾಲದ ಕವಿತೆಗಳನ್ನು ಓದಬೇಕಾದ್ರೆ ಒಬ್ಬ ಜನಸಾಮಾನ್ಯ ಅದು ಗೊತ್ತಿರುವಂಥ ಇನ್ನೇನೋ ಒಬ್ಬ ಕನ್ನಡ ಅಕ್ಷರ ಪಕ್ಕದಲ್ಲಿ ಇಟ್ಕೊಂಡು ಇದನ್ನು ನನಗೆ ಏನಿದೆ ಅರ್ಥ ಅಂತ ಕೇಳಬೇಕಾಗಿತ್ತು. ಹಾಗಾಗಿ ನವ್ಯ ಸಾಹಿತ್ಯ ತನಗೆ ತಾನೇ ನಿಂತೋಯ್ತು. ನೆಕ್ಸ್ಟ್ ಬಂದಿದ್ದೆ ನೆಕ್ಸ್ಟ್ ಜನಮಾನಸದಲ್ಲಿ ಕುದಿತಿದ್ದೇನೆ ನಾನು. ಒಳ್ಳೆ ಮಾತಿನಿಂದ ಕೇಳಿದೆ, ಆಯಿತು ಯಾವುದೋ ಒಂದು ಕ್ರಾಂತಿ ಮಾಡೋಣ, ರಕ್ತ ಕ್ರಾಂತಿ ಆಗಲಿಲ್ಲ, ಅದರಲ್ಲೂ ಆಗಲಿಲ್ಲ. ನನ್ನ ಆಶಯಗಳನ್ನು ನೆರವೇರಿಸ್ಕೊಳ್ಳೋದು ಹೇಗೆ? ಸ್ವಾತಂತ್ರ್ಯದ ನಂತರ ನಾನು ನಮ್ಮ ಜನರ ಆಡಳಿತದಲ್ಲೇ ಇದ್ರೂ ಕೂಡ ನನ್ನ ಆಸೆಗಳು ಯಾವುದು ನೆರವೇರ್ತಿಲ್ಲ ಅಂತಂದರೆ ನನಗೆ ಏನು ನೆಕ್ಸ್ಟ್ ಮಾರ್ಗ? ಆಗ ಹುಟ್ಟಿದ್ದೆ ಬಂಡಾಯ ದಲಿತ ಮಹಿಳಾ ಸಾಹಿತ್ಯ ಅಂತ ನಾವು ಕರೆದುಕೊಳ್ಳುವಂತಹ ಒಂದು ಪಂಥ. ಆಗ ಜನರಲ್ಲಿ ಅಲ್ಲೇನಿತ್ತು, ಇಡೀ ಬಂಡಾಯ ದಲಿತ ಮಹಿಳಾ ಮೂರು ಸಾಹಿತ್ಯ ಪಂಥಗಳು ಜನಮಾನಸದಲ್ಲಿ ಈ ಕಡೆ ಸಾಹಿತ್ಯ ಎರಡೂ ಸಮಸಮವಾಗಿ ಹೋಗ್ತಾ ಇದ್ದಲ್ಲ. ಆ ಮೂರರ ಧ್ಯೇಯ ಒಂದೇ. ನೀವು ತಿರುವಿ ಮಗಿಚಿ ಹೇಳಿದ್ರು, ನಾವು ತುಂಬ ಕೆಳಕ್ಕಿಳಿದಾಗ ದಲಿತದ ಆಶಯಗಳು ಬೇರೆ, ಬಂಡಾಯದ ಆಶಯ ಒಳಕ್ಕಿಳಿದಾಗ ಬಂಡಾಯದ ಆಶಯಗಳು ಬೇರೆ, ಮಹಿಳೆಯ ಆಶಯಗಳು ಬೇರೆ ಬೇರೆ ಇರಬಹುದಾದರೂ ಒಟ್ಟಾಗಿ ತೆಗೆದುಕೊಂಡಾಗ ಮೂರರ ಆಶಯಗಳು ಒಂದೇ ಇತ್ತು. ಏನಂತಂದರೆ ಶೋಷಣೆ ಮತ್ತು ತರತಮ. ನಮ್ಮ ಸಮಾಜದಲ್ಲಿ ಇದ್ದಂತಹ ಶೋಷಣೆ ಮತ್ತು ತರತಮ ಇವೆರಡು ನಿರ್ನಾಮ ಆಗಬೇಕು ಅಂತ. ನೀವು ತರತಮವನ್ನು ಮಾತ್ರ ನಿರ್ನಾಮ ಮಾಡಿಬಿಟ್ಟು ಶೋಷಣೆಯನ್ನು ಮುಂದುವರಿಸಿದ್ರೆ ಅದೇನೇನೂ ಪ್ರಯೋಜನ ಇಲ್ಲ. ಅಥವಾ ಶೋಷಣೆಯನ್ನು ನಿಲ್ಲಿಸ್ಬಿಟ್ಟು ತರತಮವನ್ನು ಮುಂದುವರಿಸಿದ್ರು ಕೂಡ ಏನೂ ಆಗಲ್ಲ. ಎರಡನ್ನೂ ಒಟ್ಟಾಗಿ ಈ ಸಮಾಜದಿಂದ ತೆಗೆದುಹಾಕಬೇಕು. ತೆಗೆದುಹಾಕಬೇಕಾದ್ರೆ ನಾನು ಪ್ರೀತಿಯಿಂದ ಕೇಳ್ಕೊಂಡ್ರೆ ಆಗಲ್ಲ. ಹಾಗಾಗಿ ಕಿರ್ಚಬೇಕು. ಅಲ್ಲಿ ಬೇಡಿಕೆಯಿಂದ ಪದವನ್ನೇ ಯಾರು ಬಳಸೋದು ನಿಲ್ಲಿಸ್ಬಿಟ್ರು. ಹಕ್ಕೊತ್ತಾಯ, ನನಗೆ ಬೇಕಾದನ್ನ ನೀನು ಕಿತ್ತಿಟ್ಕೊಂಡಿದ್ಯಾ, ಹಾಗಾಗಿ ಅದನ್ನು ಮರಳಿ ವಾಪಸ್ ಕಿತ್ಕೊಳ್ಳೋದು ನನ್ನ ರೈಟ್. ಅದು ಹಕ್ಕೊತ್ತಾಯ ಅನ್ನೋ ಪದ ಆವಾಗಲೇ ಚಾಲ್ತಿಗೆ ಬಂದಿತ್ತು. ಹಾಗಾಗಿ ನಿಜವಾಗಿ ಈ ಸಮಾಜದ ಬಹುಜನರ ಮನಸ್ಸಿನ ಬಯಕೆಗಳನ್ನು ಬಿಂಬಿಸಿದ್ದು, ಒಟ್ಟು ಜನರ ಬೇಡಿಕೆಗಳಿಗೆ ಹತ್ತಿರವಾಗಿತ್ತು ಅಂದರೆ ಬಂಡಾಯ ಬಂಡಾಯ ದಲಿತ ಮತ್ತು ಮಹಿಳಾ ಚಳವಳಿಗಳು. ಈ ಮೂರು ಚಳವಳಿಗಳು ನಾವೊಂದು ಅಂದಾಜು 70 ವರ್ಷ 1970 ಈಚೆಗೆ ಬಂದಿತ್ತು ಅಂತ ಇಟ್ಕೊಂಡ್ರೆ ಈ 30 ವರ್ಷಗಳಲ್ಲಿ ಆ ಸಾಹಿತ್ಯ ಚಳವಳಿ ನಿಂತೋಗ್ಬಿಡ್ತಾ. ಇವತ್ತು ಸಾಹಿತ್ಯ ಚಳವಳಿ ಅಥವಾ ಜನಮಾನಸದಿಂದ ಹುಟ್ಟಿದ್ದು ಅಂತ ನಾನು ಹೇಳಿದ್ನಲ್ಲ, ಯಾಕೆ ನಿಂತೋಗುತ್ತೆ? ಮೊದಲು ನಾವು ಆ ಪ್ರಶ್ನೆ ಕೇಳಬಾರ್ದು. ಎರಡೇ ಕಾರಣ ನನಗೆ ಗೊತ್ತಿದ್ದ ಹಾಗಿರೋದು. ಮೂರನೇ ಕಾರಣ ಇದ್ರೆ ನೀವು ಹೇಳಿ. ಒಂದು ಏನು ಕಾರಣ, ನಾನು ಅನುಸರಿಸುತ್ತಿರುವ ಈ ಮಾರ್ಗ ನನ್ನ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಸಶಕ್ತವಾದುದಲ್ಲ ಅಂದಾಗ ಆ ಚಳವಳಿ ನಿಂತೋಗುತ್ತೆ. ಎರಡನೇದೇನು, ನನ್ನ ಬೇಡಿಕೆಗಳೆಲ್ಲ ಈಡೇರಿಬಿಟ್ಟಿದ್ದಾರೆ. ನಾನು ಯಾವ್ಯಾವುದನ್ನು ಇದ್ರ ಮೂಲಕ ಸಾಧಿಸ್ಕೊಳ್ಬೇಕು ಅಂತಿದ್ನೋ ಎಲ್ಲ ಬೇಡಿಕೆಗಳು ಸಾಧ್ಯತವಾಗಿದ ಮೇಲೆ ಈ ಚಳವಳಿಯ ಪ್ರಸ್ತುತತೆ ಮುಗಿದೋಯ್ತು. ಆದ್ದರಿಂದ ಆ ಚಳವಳಿ ಹೊರಟೋಗುತ್ತೆ ವಾಪಸ್. ಈ ಎರಡನೇ ಕಾರಣ ಅಂತ. ಮೂರನೇ ಕಾರಣ ಯಾವುದಿದೆ? ನವೋದಯದಲ್ಲಿ ಏನಾಯಿತು, ಕಿಂಚಿತ್ ಒಂದು 10% ಜನರ ಬೇಡಿಕೆ ನೆರವೇರಬಹುದು ನವೋದಯ ಕಾಲದಲ್ಲಿ. ಪ್ರಗತಿಶೀಲ ಕಾಲದಲ್ಲಿ 0.5% ಇದ್ದಂಗೆ ಕಾಣಲ್ಲ. ನವ್ಯದಲ್ಲಿ ಆ ಪ್ರಶ್ನೆನೇ ಬರಲಿಲ್ಲ. ಆದರೆ ನೀವು ಚೆನ್ನಾಗಿ ಗಮನಿಸಿ, ದಲಿತ ಬಂಡಾಯ ಮಹಿಳಾ ಚಳುವಳಿ ಯಾವಾಗ ಎದ್ದು ನಿಂತುಕೊಳ್ತೋ ಆ ಕಾಲದಲ್ಲಿ 50% ಜನಸಾಮಾನ್ಯರ ಬಯಕೆಗಳು ಈಡೇರಿವೆ. ಹೇಗೆ ಈಡೇರಿವೆ? ದಲಿತರನ್ನ ತುಳಿಯುವಂತಹ
ಹುನ್ನಾರವಾಗಿ ಹತ್ತಿಕೊಂಡಂತಹ ಸಾಮಾಜಿಕ ಹೇಯತನವನ್ನು ಸರ್ಕಾರಿ ಕಾನೂನುಗಳ ಮೂಲಕ ನಾಶಪಡಿಸಲಾಯಿತು. ಸಂಪೂರ್ಣ ಜನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಸರ್ಕಾರಿ ಕಾನೂನುಗಳು ಏನಾದರೂ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಗತಿ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಹೇಗೆ ಸರ್ಕಾರಿ ಕಾನೂನುಗಳು ಬಂದ್ಬಿಡ್ತು? ಆ ಕಾವ್ಯದ ಕೂಗು ಅಲ್ಲಿವರೆಗೂ ತಲುಪಿಡ್ತಾ ವಿಧಾನಸೌಧವರೆಗೂ ಇಲ್ಲ. ಈ ಒಂದು ಚಳುವಳಿಯನ್ನು ಪ್ರೇರೇಪಿಸುವಂತಹ ಜನರು ರಾಜಕೀಯದ ಚುಕ್ಕಾಣಿ ಹಿಡಿದರು. ಅದೇ ಸಮಯದಲ್ಲಿ ರೈತ ಸಂಘ ಬಂದಿದ್ದು, ಅದೇ ಸಮಯದಲ್ಲಿ ಸಶಕ್ತವಾದ ದಲಿತ ಸಂಘಗಳು ಬಂದಿದ್ದು. ಹಾಗಾಗಿ ದಲಿತ ಬಂಡಾಯ ಮತ್ತು ಮಹಿಳಾ ಚಳವಳಿಯ ಕಾಲದಲ್ಲಿ ಅನೇಕ ನಮ್ಮ ಜನಸಾಮಾನ್ಯರ ಬೇಡಿಕೆಗಳು ಸರ್ಕಾರಿ ಕಾನೂನುಗಳ ಮೂಲಕ, ಅದನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಒಬ್ಬ ಜನಸಾಮಾನ್ಯ ನಾನೋ ನೀವೋ ಏನೋ ಮಾತಾಡಿದರೆ ಯಾರಿಗೂ ನ್ಯಾಯ ಸಿಕ್ಕಲ್ಲ. ಯಾವತ್ತು ಸರ್ಕಾರ ಎಚ್ಚೆತ್ತುಕೊಂತೋ ಆ ಕಾರಣದಿಂದ ಅನೇಕ ಸಮಸ್ಯೆಗಳಿಗೆ ಒಂದು ಕಾನೂನಿನ ಪರಿಹಾರವಾದರೂ ಸಿಕ್ತು. ಈಗ ಒಂದು ಚಳವಳಿ ಯಾಕೆ ನಿಲ್ಲುತ್ತೆ ಅಂತಂದ್ರೆ ನಾನು ಇಲ್ಲ ಸಂಪೂರ್ಣವಾಗಿ ಆಶಯ ನೆರವೇರಿರಬೇಕು, ಈಗ ಒಂದು ವಿಫಲ ಅಂತ ಅನ್ನಿಸ್ಬೇಕಂದ್ರೆ ಇದು ವೀಕ್ನೆಸ್, ಇದೇನು ಪ್ರಯೋಜನ ಇಲ್ಲ ಅಂತ. ಆದರೆ ದಲಿತ ಬಂಡಾಯ ಮಹಿಳಾ ಸಾಹಿತ್ಯ ಚಳವಳಿ ಅದು ಜನರ ಮನಸ್ಸಿನಲ್ಲೂ ಅಷ್ಟೇ, ಸಾಹಿತ್ಯಿಕವಾಗಿಯೂ ಅಷ್ಟೇ ಅದು ಸಫಲವಾಗಿದೆ. ಒಂದು. ಎರಡನೇದು ಎಲ್ಲ ಬೇಡಿಕೆಗಳು ಈಡೇರಿಲ್ಲ. ಹಾಗಾಗಿ ಇವತ್ತು ಕೂಡ 1/1/2011ಕ್ಕೆ ಬಂಡಾಯ ದಲಿತ ಸಾಹಿತ್ಯ ಸಾಕು, ನನ್ನ ಕೆಲಸ ಮುಗಿತು ಅಂದರೆ ರಾಜೀನಾಮೆ ಕೊಟ್ಟಿಲ್ಲ. ಇವತ್ತು ಮುಂದುವರೆದಿರುವ ತಾತ್ವಿಕ ನೆಲೆಗಳಿಗೆಲ್ಲವೂ ಕೂಡ ದಲಿತ ಮಹಿಳಾ ಬಂಡಾಯ ಇದೆ. ಈಗ ಇಲ್ಲಿ ಕನ್ಕ್ಲೂಷನ್ ಆಗಿ ನಾನು ಮಾತಾಡ್ತೀನಿ. ನೀವು ವಿಮರ್ಶಕರು ಮನಸ್ಸು ಮಾಡಿ, ನೀವು ಬಿಚ್ಚು ಮನಸ್ಸಿನಿಂದ ನೋಡಿದ್ರೆ, ರಿಕ್ವೆಸ್ಟ್ ಅಲ್ಲ, ಇದು ಹಕ್ಕುತ್ತಾಯಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ 24 ವರ್ಷಗಳಲ್ಲಿ ನೀವು 90 ದಶಕದಿಂದ ತೆಗೆದುಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರೀತಿರೋರು ಮಹಿಳೆಯರು. ಆ ಮಹಿಳೆಯರು ಹುಸಿ ಆದರ್ಶಕ್ಕೆ ಹೋಗಿಲ್ಲ. ಮತ್ತೆ 2 ಅಪಾಯಗಳು ನಾನು ಕಾಣ್ತಾ ಇದ್ದೀನಿ. ಈ 24 ವರ್ಷಗಳ ಈ ಬಂಡಾಯ ಸಾಹಿತ್ಯವೇ ಮುಂದುವರಿತಾ ಇದ್ರು ಕೂಡ ಅದರ ಚಹರೆಗಳನ್ನು ಬದಲಾಯಿಸ್ಕೊಂಡಿದೆ. ಏನು ಚಹರೆ ಬದಲಾಗಿದೆ ಅಂದರೆ, ಒಂದು, ಯಾಕೆ ಶಾಂತವಾಗಿ ನಾವು ಇದನ್ನ ಕೇಳಬಾರ್ದು, ಕಿಚ್ಚುಕೆ ಬಿಟ್ಟು ಅಂತ ಒಂದು ಚಹರೆಯನ್ನು ಅದು ಬದಲಾಯಿಸ್ಕೊಳ್ತು. ಒಂದು ಸಾರಿ ತುಮಕೂರಿನಲ್ಲಿ ಒಂದು ಸಭೆ ಏರ್ಪಡ್ತು. ದಲಿತರಿಗೆ ಮಲ ತಿನ್ನಿಸಿದ ಸಂದರ್ಭ ಅದು. ಅಲ್ಲಿ KP ಸಿದ್ದಯ್ಯನವರು ಒಂದು ಮಾತು ಹೇಳಿದರು ನೋಡಿ, ಈಗ ಇಂಥ ಹೇಯ ಕೃತ್ಯನ ಮಾಡೋರು ಇವಾಗಲೂ ಇದ್ದಾರೆ ಅಂತಂದರೆ ನಾನು ಏನು ಹೇಳಪ್ಪ, ನಾನು ಇಷ್ಟನ್ನು ಆಶಿಸ್ತೀನಿ. ಯಾರಿಗೆ ಮಲ ತಿನ್ನಿಸಿದ್ರು ನೋಡಿ, ಅವ್ರಿಗೆಲ್ಲ ಸತತವಾಗಿ 3 ತಿಂಗಳ ಕಾಲ ಉಣ್ಣ ಗಂಗಳದಲ್ಲಿ, ಕನಸಿನಲ್ಲಿ ಉಣ್ಣ ಗಂಗಳದಲ್ಲಿ ಮಲ ಕಾಣಲಿ. ಅನ್ನ ಅಂತ ಕೈ ಇಟ್ಟರೆ ಅದು ಮರವಾಗಲಿ, ಕುಡಿಯೋ ನೀರಿನ ಚೊಂಬನಲ್ಲಿ ನೀರು ಅಂತ ತಗೊಂಡಾಗ ಅದು ಮೂತ್ರವಾಗಲಿ. ಸತತವಾಗಿ 3 ತಿಂಗಳು ಇಂತಹ ಕನಸು ಬಿದ್ದ ಮೇಲೆ ನನಸಿನಲ್ಲಿ ನಿಜ ಜೀವನದಲ್ಲಿ ಒಂದು ಅನ್ನ ಉಣ್ಣಬೇಕಾದ್ರೆ ಏನು ಕಾಣುತ್ತೆ? ಆಗ ಅವನಿಗೆ ಗೊತ್ತಾಗುತ್ತೆ ಜಿಗುಪ್ಸೆ ಅಂದರೆ ಏನು ಅಂತ. ತಾನು ಮನವನ್ನು ತಿನ್ನಿಸಿದರೆ ಹಿಂದೆ ಇರುವಂತಹ ಹೇಯತೆ ಯಾವುದು, ನಾನು ಮಾಡಿದ್ದ ಅಪರಾಧದ ಸಾಂದ್ರೀಕರಣ ಯಾವುದು ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವರಿಗೆ. ಇದೇ ನಾನೀಗ ಹೇಳೋ ಮಾತೆ, ಕಿಚ್ಚದು ಕಾಲ ಮುಗಿದೋಯ್ತು ಅಂತ. ಇದು ಅವರು ಹೇಳಿದ ಪದಗಳ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆಗಲೇ 30 ವರ್ಷ ಹಿಂದಿನ ಮಾತು. ಹಾಗಾಗಿ ತಣ್ಣನೆಯ ಪ್ರತಿಭಟನೆಯ ರೀತಿ ಬಂತು. ಆದರೆ ಈ ಹೊತ್ತಿನಲ್ಲಿ ಏನಾಗಿದೆ ಗೊತ್ತಾ, ತಣ್ಣನೆಯ ಪ್ರತಿಭಟನೆಯ ಹೆಸರಿನಲ್ಲಿ ಸಂತತನವನ್ನು ಆಹ್ವಾನಿಸಿಕೊಂಡಿದ್ದಾರೆ ನಮ್ಮ ಅನೇಕ ಯುವ ಬರಹಗಾರರು. ಅಂದರೆ ಒಂದು ಸಣ್ಣ ಅನುಭವವನ್ನು ಅನುಭವದ ಮಟ್ಟಕ್ಕೆ ಕಾವ್ಯಗಳಲ್ಲಿ ಏರಿಸಕ್ಕೆ ಪ್ರಯತ್ನ ಪಡ್ತಾರೆ. ಅದು ಬಹಳ ಕಷ್ಟಕರವಾದದ್ದು. ನನ್ನ ಅನುಭವದ ಮಟ್ಟಕ್ಕೆ ಹೇಳಬೇಕಾದ್ರೆ ನನ್ನ ಲೋಕಪ್ರೀತಿ, ನಾನು ಜನರನ್ನು ಪರಿಭಾವಿಸುವ ರೀತಿ ಅತ್ಯಂತ ಉದಾತ್ತವಾಗಿರಬೇಕು. ನನ್ನ ತನವನ್ನು ಕಂಪ್ಲೀಟ್ ನಾನು ಬಲಿಗೊಟ್ಟು ಈ ಲೋಕವನ್ನು ಪ್ರೀತಿಸ್ತೀನಿ ಅನ್ನುವಂತಹ ಮಟ್ಟಕ್ಕೆ ಬಂದ ಸಂತತನ ನಾನು ಒಳಗಡೆ ಇದ್ದರೆ ಮಾತ್ರ ಅನುಭವದ ಮಟ್ಟಕ್ಕೆ ಇರುತ್ತೆ. ಆ ಮಟ್ಟಕ್ಕೆ ಏರದೇ ಇರುವಂತಹ ಯುವಕರು ಕೇವಲ ಕೊನೆಯ 4 ಸಾಲಿನಲ್ಲಿ ಒಂದು ಪನ್ನಿಟ್ಟು ತನ್ನ ಅನುಭವವನ್ನು ಅನುಭವದ ಹೆಸರಲ್ಲಿ, ಹುಸಿ ಅನುಭವದ ಹೆಸರಲ್ಲಿ ಪ್ಯಾಕೇಜ್ ಮಾಡಿ ಕೊಡ್ತಾ ಇದ್ದಾರೆ. ಅದು ನಾನು ತುಂಬ ಜನಕ್ಕೆ ಮುನ್ನುಡಿ ಬರೆಯ ಪುಸ್ತಕ ಕಳಿಸಿದಾಗ ಅಥವಾ ಓದಿ ಅಂತ ಕಳಿಸಿದಾಗ ಸೂಕ್ಷ್ಮವಾಗಿ ಹೇಳಿದ್ದೇನೆ, ಇದು ಹುಸಿ ಅನುಭವ. ಈ ಹುಸಿ ಕಳಿ ತುಂಬ ಜನ ಕೆಲಸ ಮಾಡಲ್ಲಪ್ಪ. ನೀನು ಕಿರ್ಚಾನೆ ಮಾತಾಡೋ, ಪರವಾಗಿಲ್ಲ, ಇಷ್ಟು ಕಣ್ಣನೆ ದಾಟಿ ಏನು ಬೇಡ. ಅಮ್ಮ ಅಂತ ಅಮ್ಮನ ತೊಗೊಂಡು ಇನ್ನು ಅಟ್ಟಕ್ಕೆ ಏರಿಸಬೇಡ, ಸಾಕಾಗಿಬಿಟ್ಟಿದೆ ನಿಮ್ಮ ಕತೆ. ಈಗ ನೀವು ಬರೆದಿರೋ ಅಮ್ಮಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ನೀವೇನೋ ಅಮ್ಮನ ಚಿತ್ರ ಕೊಟ್ಟಿದ್ದಿಲ್ಲ, ಪ್ರತಿಯೊಬ್ಬ ಯುವಕನೂ ಅಮ್ಮನ ಬಗ್ಗೆ ಕವಿತೆ ಬರ್ತಾನೆ. ನೀನು ಬರೆದಕ್ಕೆ ನಾವು ನಮ್ಮನ್ನು ಫ್ರೇಮ್ ಮಾಡಿ ಅಳವಡಿಕೆಬೇಕಾಗಿದೆ. ಹಂಗೇನು ಬರಿಬೇಡ, ನೀವು ಕಿರ್ಚಿ ಆಡೋ ಪರವಾಗಿಲ್ಲ, ಆದರೆ ಹುಸಿ ಅನುಭವವನ್ನು ಪ್ಯಾಕೇಜ್ ಮಾಡಿ ಜನರಿಗೆ ಕೊಡಬೇಡ ಅಂತ. ಈ ಹುಸಿ ಅನುಭವದ ಒಂದು ಕಷ್ಟ ಈಗ ಬಂದಿದೆ. ಎರಡನೇದು ಇದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾವುದು ಜನಪ್ರೀತಿಗೋಸ್ಕರ ಹುಟ್ಟುಕೊಳ್ತಾ ದಲಿತ ಬಂಡಾಯ ಚಳವಳಿ, ಮಹಿಳಾ ಚಳವಳಿ, ಅದು ಇವತ್ತು ಮುಂದುವರೆದ ಇದೆ. ಅದೇ ಇವತ್ತಿನ ತಾತ್ವಿಕ ನೆಲೆ, ನಿಸ್ಸಂಶಯವಾಗಿ ಅದೇ ತಾತ್ವಿಕ ನೆಲೆ. ಅದರಲ್ಲಿ ಆ ಜನಪ್ರೀತಿ ಅನ್ನೋದು ಮಾಯವಾಗಿ ಸಣ್ಣ ಸಣ್ಣ ಘಟಕಗಳಾಗಿ ದ್ವೇಷವನ್ನು ಬಿತ್ತಾ ಇದ್ದೇವೆ ಅಂತ ನಾನು ಹೇಳೋದು. ಯಾಕಂದರೆ ಯಾವ ವಯಸ್ಸು ಹೋಗಿರೋ ಕವಿ ಕೂಡ
ದ್ವೇಷದಿಂದ ಏನೋ ಸಾಧಿಸ್ತೀನಿ ಅನ್ನೋ ನಂಬಿಲ್ಲ. ಆದರೆ ಯುವಕರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಎಷ್ಟು ಪರಸ್ಪರ ದ್ವೇಷ ಅಂದರೆ, ಯಾರೋ ಒಬ್ಬ ಲೇಖಕರಿಗೆ ಒಂದು ಪ್ರಶಸ್ತಿ ಬಂದರೆ ಮುಕ್ತ ಮನಸ್ಸಿಂದ ಅಭಿನಂದಿಸೋದೇ ಇಲ್ವಲ್ಲ. ಅವ್ನಿಗೆ ಯಾಕೆ ಬಂತು, ಅದಕ್ಕೆ ಯಾಕೆ ಚೆನ್ನಾಗಿರಲಿಲ್ಲ, ಇಂಥದನ್ನು ಯೋಚನೆ ಮಾಡ್ತಾರೆ ಹೊರತು ಯಾರ ತೀರ್ಪುಗಾರರು ಏನೋ ಅವ್ರ ನೆಂಟ್ರ ಅವ್ರ ಜಾತಿನ ಅದಕ್ಕೆ ಅವ್ರಿಗೆ ಕೊಟ್ಟಿರಬೇಕು ಅನ್ನೋಂತಹ ಇಂಥದ್ದು ಕೂದಲು ಸೀಳ ಅಂತ ಕೆಲಸ ಮಾಡ್ತಾರೆ ಹೊರತು ಪ್ರೀತಿಯಿಂದ ನನ್ನ ಸಮಕಾಲೀನ ಒಬ್ಬ ಯುವಕನಿಗೋ ಯುವತಿಗೋ ಪ್ರಶಸ್ತಿ ಬಂದಿದೆ, ಮೊದಲು ಅಭಿನಂದಿಸೋಣ ಆಮೇಲೆ ಕೂದಲು ಸೀಳೋಣ ಅನ್ನುವ ಮನಸ್ಥಿತಿ ಇಲ್ಲ. ದ್ವೇಷ, ಆ ದ್ವೇಷ ಜಾತಿಗಳಾಗಿ ವಿಂಗಡಿಸ್ಕೊಂಡಿದೆ. ಎಡಪಂಥ ಬಲಪಂಥ ಇವತ್ತು ಯಾವ ಗರಿಷ್ಠ ಮಟ್ಟದ ದ್ವೇಷಕ್ಕೆ ಹೋಗಿದೆ ಅಂತಂದರೆ, ಅದಕ್ಕೆ ಹಿಂದ್ಗಡೆ ನಿಂತುಕೊಂಡು ನಮ್ಮ ಹಿರಿಯ ಕವಿಗಳು ಕೂಡ ಅದಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ ಬೆಂಕಿಗೆ. ಅದನ್ನು ಅವರು ನಿಲ್ಲಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ಕೆಲವು ಹೆಸರುಗಳು ನಾನು ಹೇಳಬಾರ್ದು. ಅವರು ವೇದಿಕೆ ಮೇಲೆ ಬಹಳ ಉದಾತ್ತವಾಗಿ ಮಾತಾಡ್ತಾರೆ, ಆದರೆ ಒಳಗಡೆ ತಮ್ಮ ಶಿಷ್ಯಗಳಿಗೆ ಬಲಪಂಥದ ಹೆಸರಿನಲ್ಲಿ ವಿಷ ಮುಡಿಸ್ತಾ ಇದ್ದಾರೆ, ಆ ಬೆಂಕಿಗೆ ತುಪ್ಪ ಇರ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈಗ ಕಾಣುತ್ತಿರುವ ಬಂಡಾಯ ಸಾಹಿತ್ಯದ ಹೊಸ ಚಹರೆಗಳು ಮತ್ತು ಈ ಅನಿಷ್ಟಗಳು ಇಲ್ಲದೆ ಬರ್ತಾ ಇರೋದ್ರ ಮಹಿಳೆಯರೇ. ನಾನು ಕೇವಲ 3 ಹೆಸರುಗಳನ್ನ ಮಾತ್ರ ಹೇಳ್ತೀನಿ. ಯಾವ ಕಾಲದಲ್ಲಿ ಶೃಂಗಾರವನ್ನೇ ಇಡೀ ಪುಸ್ತಕದ ಒಂದು ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳೋಕೆ ಒಬ್ಬ ಮಹಿಳೆ ಎದುರ್ತಿದ್ದೋ, ಆ ಕಾಲದಲ್ಲಿ ಇವತ್ತು ನಂದಿನಿ ಹೆದ್ದುರ್ಗ ತನ್ನ ಪುಸ್ತಕದ ಅಷ್ಟು ಕವಿತೆಗಳನ್ನು ಶೃಂಗಾರಕ್ಕೆ ಮೀಸ್ತಿರ್ತಾರೆ. ಸುಜಾತ ತನ್ನ ಅಷ್ಟು ಕವಿತೆಗಳ ಸಂಕಲನದ ಅಷ್ಟು ಕವಿತೆಗಳನ್ನ ಪ್ರೇಮಕ್ಕೆ ಮೀಸ್ತಿರ್ತಾರೆ. ಮೌಲ್ಯಾ ಸ್ವಾಮಿ ಅನ್ನೋ ಒಬ್ಬ ಯುವತಿ ಇಡೀ ಕನ್ನಡವೋ ಅಲ್ವೋ ಅನುವಾದಿತ ಕವಿತೆನೋ ಅನ್ನುವಷ್ಟು ಹೊಸದಾಗಿ ಕನ್ನಡವನ್ನು ಬಳಸ್ತಾ ಇದ್ದಾರೆ. ನಾವು ಬಳಸುವ ಪದಗಳೇ, ಆಕೆ ಬಳಸುವ ಪದಗಳ ಶೈಲಿ ಏನಿದೆಯಲ್ಲ ಅದು ಕಂಪ್ಲೀಟ್ ಭಾಷೆಯನ್ನೇ ಬದಲಾಯಿಸಿದೆಯಾ ಕನ್ನಡದ ಅಂತ ನನಗೆ ಎಷ್ಟೋ ಸರಿ ಅನುಮಾನ ಆಗುತ್ತೆ. ಅನುಭವದ ಮಟ್ಟಕ್ಕೆ ಏರ್ಸಕ್ಕಾಗದೇ ಇದ್ರೂ ಕೂಡ ತತ್ವಪದಗಳ ಧಾಟಿಯನ್ನ ಸಶಕ್ತವಾಗಿ ಭುವನ ಹಿರೇಮಠ ಬಳಸ್ಕೊಳ್ತಾ ಇದ್ದಾರೆ. ತುಂಬಾ ಧ್ಯಾನಸ್ಥವಾಗಿ ಕವಿತೆಯಿಂದ ಹೇಗೆ ನೋಡಬೇಕು ಅನ್ನೋದಕ್ಕೆ ಜಾನಾ ತೇಜಶ್ರೀಯವರ ಕವಿತೆಗಳು ನಮ್ಮ ಎದುರಿದೆ. ಅಂದರೆ ದ್ವೇಷವನ್ನಾಗಲಿ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೋದಾಗಲಿ, ಅಥವಾ ಹೆಸರಿಗೆ ಹುಸಿ ಅನುಭವವನ್ನಾಗಲಿ, ಮೂರನ್ನೂ ಇಟ್ಟುಕೊಳ್ಳದೆ ಈ 24 ವರ್ಷಗಳಲ್ಲಿ ತುಂಬ ಸ್ವಚ್ಛವಾಗಿ ಬರೆದ ಇರೋದು ಕನ್ನಡದ ಯುವಕ ಯುವತಿಯರೇ. ಹಳಬರನ್ನು ಸೇರಿಸ್ಕೊಳ್ಳೋದೇ ಬೇಡ. ನಾನು 24 ವರ್ಷದ ಮಾತ್ರ ಮಾತಾಡ್ತಿದ್ದೀನಿ ಅಂದರೆ, ಈ ಅವಧಿಯಲ್ಲಿ ಹುಟ್ಟಿದಂಥ ಉತ್ಪಾದನೆಗಳಾದ ಯುವತಿಯರು ಇಷ್ಟು ಚೆನ್ನಾಗಿ ಬರ್ತಾ ಇರಬೇಕಾದ್ರೆ ಈ ಕಾಲಘಟ್ಟವನ್ನು ಮಹಿಳಾ ಕಾಲಘಟ್ಟ ಅಂತ ಅನ್ನೋದಕ್ಕೆ ಏನು ಧಾಡಿ ನಿಮಗೆ? ನಾನು ಎಲ್ಲ ಸಾಹಿತ್ಯ ವಿಮರ್ಶಕರನ್ನು ಹಕ್ಕೊತ್ತಾಯ ಕೇಳ್ತಿದ್ದೀನಿ. ನಾನು ಮೊದಲಿಂದಲೂ ಗಮನಿಸ್ತಾ ಇದ್ದೀನಿ, ಇದು ಮಹಿಳಾ ಸಾಹಿತ್ಯದ ಕಾಲಪ್ಪ. ಇದು ಇಲ್ಲಿ ತುಂಬ ಸಶಕ್ತವಾಗಿ ನೀವೇನು ಯಾವುದು ನಮಗೆ ಫ್ರೀಯಾಗಿ ಕೊಡಬೇಡಿ. ಮಹಿಳೆಯರಿಂದ ಬಂದಿರುವಂಥ ಕೃತಿಗಳನ್ನು ಓದಿ. ಹೊಸ ಕಾದಂಬರಿಗಳು ಬರ್ತಿಲ್ಲ ಅಂದರೆ ವೇದಾಂತ, MS ವೇದಾಂತ ಎಷ್ಟು ದೊಡ್ಡ ಕಾದಂಬರಿಗಳನ್ನು ಬರೆದಿದ್ದಾರೆ. ಆ 2 ಕಾದಂಬರಿಗಳು ನಾನು ಓದಿದ್ದೀನಿ. ನಂಗೆ ತಲೆನೋವು ಬಂತು, ಎಷ್ಟು ಪುಟಗಳು ಹೆಂಗೆ ಬರೆದ್ರಮ್ಮ ಇವರು ಅಂತ ಅನ್ನಿಸ್ತು. ಹೋಗಲಿ, ಅದನ್ನೆಲ್ಲ ಸತ್ವಯುತವಾಗಿ ಬರೆದಿದ್ದಾರೆ. ಅಂದರೆ ನೀವು ನಮ್ಮ ಡಾಕ್ಟರ್ ಅನುಪಮ ಒಂದು ಮಹಾಕಾವ್ಯ ಬರ್ತಾರೆ, ಮಹಾದೇವಿ ಬಗ್ಗೆ. ಎಷ್ಟು ಜನ ಓದಿದ್ರೋ ನಿಮ್ಗೆ ಗೊತ್ತಿಲ್ಲ ನನಗೆ. ಅತ್ಯುತ್ತಮ ಕಾವ್ಯ. ಹೀಗೆ ಮಹಾಕಾವ್ಯದಲ್ಲಾಗಲಿ ಬಿಡಿ ಕಾವ್ಯದಲ್ಲಾಗಲಿ ಅತ್ಯುತ್ತಮವಾದದನ್ನು ಸಾಧಿಸಿರೋದು, ಗಟ್ಟಿಯಾದದನ್ನು ಸಾಧಿಸಿರೋದು ಮಹಿಳೆಯರೇ. ಅದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಂಡು ಈಗಿನ ತಾತ್ವಿಕ ನೆಲೆಯೂ ಮಹಿಳೆಯ, ಬರೀ ನೆಲೆಯೂ ಮಹಿಳೆಯೇ, ನಡೀತಿರೋ ಚಳವಳಿಯೂ ಮಹಿಳೆಯರು. ಅದನ್ನು ಪುರಸ್ಕರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ.